ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 4 ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ 4 ಅಂಕದ ಪ್ರಶ್ನೆ ಯಾವುದು ಅಂತಂದ್ರೆ, ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳನ್ನು ಇಲ್ಲಿ 4 ಅಂಕದ ಪ್ರಶ್ನೆ ಬರ್ತದೆ. ಸೊ ಯಾವುದು? ಚಿಕ್ಕ ದೇವರಾಜ ಒಡೆಯರ ಒಂದು ಸಾಧನೆಗಳು. ಸೊ ಅದರಲ್ಲಿ ಆ ಸಾಧನೆಗಳನ್ನು ನೋಡೋಣ. ಸೊ ಏನಂತಂದ್ರೆ, ಸಮರ್ಥ ಯೋಧ ಹಾಗೂ ಆಡಳಿತಗಾರರು ಈ ಚಿಕ್ಕ ದೇವರಾಜ ಒಡೆಯರು ಆಗಿದ್ದರು. ಸೊ ಅದೇ ರೀತಿ ಆ ಶಿವಾಜಿಯ ಸೈನ್ಯವನ್ನು ಏನು ಮಾಡ್ತಾರೆ ಅಂತಂದ್ರೆ ಸೋಲಿಸ್ತಾರೆ. ಸೊ ಮೊಘಲರಿಂದ ಬೆಂಗಳೂರು ಖರೀದಿಯನ್ನು ಮಾಡ್ತಾರೆ. ಅಟಾರ ಕಚೇರಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಅದೇ ರೀತಿ ಅಂಚೆ ಒಂದು ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಜಾರಿಯನ್ನು ತರ್ತಾರೆ. ಆಮೇಲೆ ಆ ಕಾವೇರಿ ನದಿಗೆ ಏನು ಮಾಡ್ತಾರೆ ಅಂತಂದ್ರೆ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಅದೇ ರೀತಿ ಕವಿ ಪಂಡಿತರಿಗೆ ಏನು ಮಾಡ್ತಾರೆ ಅಂತಂದ್ರೆ ಆಶ್ರಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಇದೆಲ್ಲ ಒಂದು ಸಾಧನೆಗಳ ಏನಪ್ಪ ಅಂತಂದ್ರೆ ಇಲ್ಲಿ ಈ ಚಿಕ್ಕ ದೇವರಾಜ ಒಡೆಯರ ಒಂದು ಸಾಧನೆಗಳನ್ನು ನೋಡ್ಬೋದು. ಸೊ ಅದೇ ರೀತಿ ಎರಡನೇ ಒಂದು 4 ಅಂಕದ ಪ್ರಶ್ನೆ ಯಾವುದಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಆ ಸಾಧನೆಗಳನ್ನು ನೋಡೋಣ. ಸೊ ಮೊದಲೇ ಒಂದು ಅಂಶ ಏನಂತಂದ್ರೆ, ಶಾಲೆಗಳಲ್ಲಿ ಒಂದು ಶಿಕ್ಷಣ ಶುಲ್ಕವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರದ್ದುಪಡಿಸ್ತಾರೆ. ಸೊ ಅದೇ ರೀತಿ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿ ವೇತನವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಜಾರಿಗೆ ತರ್ತಾರೆ. ಸೊ ಅದೇ ರೀತಿ ಕಾವೇರಿ ನದಿಗೆ ಏನು ಮಾಡ್ತಾರೆ ಅಂತಂದ್ರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಮೈಸೂರು ಒಂದು ಮಾದರಿ ರಾಜ್ಯವನ್ನಾಗಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಸೊ ಅನೇಕ ಒಂದು ಅಂಶಗಳನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಟ್ ಮಾಡ್ಕೊಳ್ಬೋದು. ಆಮೇಲೆ ಮೂರನೇ ಒಂದು 4 ಅಂಕದ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಪಾತ್ರ. ಇಲ್ಲಿ ಆ ಪ್ರಶ್ನೆ ಏನು ಕೇಳ್ತಾರೆ ಅಂತಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಪಾತ್ರವೇನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಪಾತ್ರ ನೋಡೋಣ. ಸೊ ಶಿವಲಿಂಗ ಎಂಬ ಹುಡುಗನನ್ನು ಏನು ಮಾಡ್ತಾಳೆ ಅಂತಂದ್ರೆ ದತ್ತು ತೆಗೆದುಕೊಂಡು ಆಳ್ವಿಕೆಯನ್ನು ನಡೆಸ್ತಾಳೆ ಅಂತಕ್ಕಂಥದ್ದು. ಸೊ ತಾನೇ ಏನು ಮಾಡ್ತಾಳೆ ಅಂತಂದ್ರೆ ಆಡಳಿತವನ್ನು ಪ್ರಾರಂಭ ಮಾಡ್ತಾಳು. ಸೊ ತ್ಯಾಕರೆಯಿಂದ ಕಿತ್ತೂರಿನ ಮೇಲೆ ಏನಾಗ್ತಿತ್ತಪ್ಪ ಅಂತಂದರೆ ಇಲ್ಲಿ ದಾಳಿ ಆಗ್ತದೆ. ಆಮೇಲೆ ಖಜಾನೆ ಕೋಟೆಗಳನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ವಶಪಡಿಸಿಕೊಳ್ತಾನೆ ಅಂತಕ್ಕಂಥದ್ದು. ಸೊ ಯುದ್ಧದಲ್ಲಿ ತ್ಯಾಕರೆ ಏನು ಮಾಡ್ತಾನೆ ಅಂತಂದ್ರೆ ಗುಂಡೇಟಿಗೆ ಇಲ್ಲಿ ಬಲಿ ಆಗ್ತಾನೆ ಅಂತಕ್ಕಂಥದ್ದು. ಆಮೇಲೆ ಸೊ ಬ್ರಿಟಿಷರಿಂದ ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ಕಿತ್ತೂರಿನಾಗ ಏನಾಗ್ತೈತೆ ಅಂತಂದ್ರೆ ಮುತ್ತಿಗೆ ಆಗ್ತದೆ. ಸೊ ಚೆನ್ನಮ್ಮಳೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸೆರೆಯನ್ನು ಹಿಡಿತಾರೆ ಅಂತಕ್ಕಂಥದ್ದು. ಸೊ ಹೀಗೆ ಕಿತ್ತೂರು ರಾಣಿ ಚೆನ್ನಮ್ಮ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ರೀತಿಯಾಗಿ ತನ್ನ ಒಂದು ಪಾತ್ರವನ್ನು ಏನು ಮಾಡ್ತಾಳೆ ಅಂತಂದ್ರೆ ನಿರ್ವಹಿಸ್ತಾಳೆ. ಇನ್ನು 4 ಅಂಕದ ಪ್ರಶ್ನೆ ಏನಂತಂದ್ರೆ, ಸಂಗೊಳ್ಳಿ ರಾಯಣ್ಣನ ಒಂದು ಪಾತ್ರ. ಸೊ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಪಾತ್ರವನ್ನು ತಿಳಿಸಿ ಅಂತಕ್ಕಂಥದ್ದು ಕೇಳ್ತಾರೆ. ಸೊ ಇಲ್ಲಿ ಪಾತ್ರ ಯಾವ ರೀತಿ ಅಂತಕ್ಕಂಥದ್ದು ನೋಡೋಣ. ಸೊ ಚೆನ್ನಮ್ಮಳ ಜೊತೆ ಸೇರಿ ಏನಪ್ಪ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಇಲ್ಲಿ ಸಂಗೊಳ್ಳಿ ರಾಯಣ್ಣ ನಡೆಸ್ತಾನೆ ಅಂತಕ್ಕಂಥದ್ದು. ಸೊ ಕಿತ್ತೂರಿನ ಒಂದು ರಕ್ಷಣೆ ಏನಪ್ಪ ಅಂತಂದ್ರೆ ತನ್ನ ಕರ್ತವ್ಯ ಅಂತೇಳಿ ಭಾವಿಸ್ತಾನೆ ಅಂತಕ್ಕಂಥದ್ದು. ಸೊ ಸೈನಿಕರನ್ನು ಏನು ಮಾಡ್ತಾನೆ ಅಂತಂದ್ರೆ ಸಂಘಟಿಸ್ತಾನೆ. ಸೊ ಗುಪ್ತ ಸಭೆಗಳನ್ನು ನಡೆಸ್ತಾನೆ. ಸೊ ಅನೇಕ ಒಂದು ಅಂಶಗಳನ್ನ ಏನಪ್ಪ ಅಂತಂದರೆ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಇನ್ನು ನೀವೆಲ್ಲ ಆ ಒಂದು ಅಂಶಗಳನ್ನ ಏನು ಮಾಡ್ಬೋದು ಅಂತಂದ್ರೆ ನೋಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಹೇಳ್ತಾ ಇಲ್ಲ, ಯಾಕಂತಂದರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ ಅಂತಕ್ಕಂಥದ್ದು. ಇನ್ನು 4 ಅಂಕದ ಒಂದು 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅರಣ್ಯಗಳ ಮಹತ್ವ ಅಂತಕ್ಕಂಥದ್ದು. ಸೊ ಇಲ್ಲಿ ಸಾಕಷ್ಟು ಬಾರಿ ಇದನ್ನ ಕೇಳಿರ್ತಕ್ಕಂಥದ್ದು. ಸೊ ನೋಡೋಣ. ಸೊ ಮೊದಲೇ ಒಂದು ಮಹತ್ವ ಏನಪ್ಪ ಅಂತಂದ್ರೆ ಶುದ್ಧ ಗಾಳಿ ಸಿಗ್ತದೆ. ಆಮೇಲೆ ಆಹಾರ ಮೇವನ್ನು ಪೂರೈಸ್ತದೆ. ಸೊ ಮಣ್ಣಿನ ಸವೆತವನ್ನು ನಿಯಂತ್ರಿಸ್ಬೋದು. ಸೊ ಪ್ರಾಣಿಗಳಿಗೆ ಏನಪ್ಪ ಅಂತಂದ್ರೆ ಆಶ್ರಯವನ್ನು ನೀಡ್ತವೆ. ಸೊ ಉತ್ತಮ ಒಂದು ಮಳೆಯನ್ನು ತರ್ತವೆ ಅಂತಕ್ಕಂಥದ್ದು. ಆಮೇಲೆ ಔಷಧ ಒಂದು ಸಸ್ಯಗಳ ಆಗರವಾಗಿರ್ತದೆ. ಸೊ ಉದ್ಯೋಗಗಳನ್ನು ಕೂಡ ಏನು ಮಾಡ್ತೈತಪ್ಪ ಅಂದ್ರೆ ಅಂತಕ್ಕಂಥ ನೀಡ್ತದೆ. ಸೊ ಪರಿಸರ ಸಮತೋಲನವನ್ನು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ಕಾಪಾಡ್ತದೆ. ಸೊ ಇಷ್ಟು ಏನಪ್ಪ ಅಂತಂದ್ರೆ ಅರಣ್ಯಗಳ ಮಹತ್ವವನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಅರಣ್ಯ ನಾಶಕ್ಕೆ ಕಾರಣಗಳು ಅಥವಾ ಅರಣ್ಯಗಳ ಒಂದು ಕ್ಷೇತ್ರವು ಏನಾಗ್ತಾಯಿದೆಪ್ಪ ಅಂತಂದರೆ ನಿರಂತರವಾಗಿ ಇಳಿಮುಖವಾಗ್ತಾಯಿದೆ. ಸೊ ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಕೃಷಿ ವಿಸ್ತರಣೆ ಮಾಡೋದ್ರಿಂದ ಈ ಒಂದು ಅರಣ್ಯ ನಾಶ ಆಗ್ತದೆ. ಸೊ ಹೈನುಗಾರಿಕೆ ಮಾಡೋದ್ರಿಂದ, ರಸ್ತೆಗಳ ನಿರ್ಮಾಣ ಮಾಡೋದ್ರಿಂದ, ಆಮೇಲೆ ರೈಲು ಮಾರ್ಗ ಮಾಡೋದ್ರಿಂದ, ಸೊ ಅತಿಯಾಗಿ ಮೇಯಿಸೋದ್ರಿಂದ ಆಗ್ತದೆ. ಸೊ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಆಗ್ತದೆ. ಸೊ ಕಾಡ್ಗಿಚ್ಚಾಗಿರ್ಬೋದು, ಗಣಿಗಾರಿಕೆ. ಸೊ ಈ ಒಂದು ಅಂಶಗಳೇನಪ್ಪ ಅಂತಂದ್ರೆ ಅರಣ್ಯ ನಾಶಕ್ಕೆ ಪ್ರಮುಖವಾಗಿ ಕಾರಣಗಳು ಆಗಿರ್ತವೆ. ಸೊ ಅದೇ ರೀತಿ 7ನೇ ಒಂದು 4 ಅಂಕದ ಪ್ರಶ್ನೆ ಏನಂತಂದ್ರೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಇಲ್ಲಿ ತಿಳಿಸಬೇಕು. ಸೊ ಏನಂತಂದರೆ ಸಾಕಷ್ಟು ಅಂಶಗಳನ್ನು ನೀಡಿದ್ದೀನಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವೇ ನೋಡ್ಕೊಳ್ಳಿ. ಇನ್ನು 8ನೇ ಒಂದು ಪ್ರಶ್ನೆ ಏನಂತಂದ್ರೆ,
1857ರ ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು ಯಾವ ಅಂತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದ್ರೆ ಈ ಒಂದು ಪ್ರಶ್ನೆ ಆಗಿರ್ತದೆ. ಅದು 4 ಅಂಕದ ಪ್ರಶ್ನೆ ಆಗಿರ್ತದೆ. ಸೊ ರಾಜಕೀಯ ಕಾರಣಗಳನ್ನು ನೋಡಿ. ಸೊ ಮೊದಲೇದಾಗಿ ಏನಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಜಾರಿಗೆ ತರ್ತಾರೆ. ಸೊ ಅದರಿಂದ ಸತಾರ, ಜೈಪುರ ಸೊ ಮೊದಲಾದ ಒಂದು ಸಂಸ್ಥಾನಗಳು ಏನಾಗ್ತಾವೆ ಅಂತಂದರೆ ಇಲ್ಲಿ ಬ್ರಿಟಿಷರು ವಶವಾಗ್ತವೆ. ಆಮೇಲೆ ತಂಜಾವೂರು ಆಗಿರ್ಬೋದು, ಆರ್ಕಾಟ್ನ ಒಂದು ರಾಜ್ಯ ಪದವಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರದ್ದು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಮೊಘಲ್ ದೊರೆ ಔದ್ನ ನವಾಬನ ಒಂದು ಸ್ಥಾನವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರದ್ದು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅಧಿಕಾರ ಕಳೆದುಕೊಂಡ ರಾಜರು ಏನು ಮಾಡ್ತಾರೆ ಅಂತಂದ್ರೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಆಮೇಲೆ ಸೈನಿಕರ ಒಂದು ನಿರುದ್ಯೋಗ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಆಗ್ತಾರೆ. ಇನ್ನು ಆರ್ಥಿಕ ಕಾರಣಗಳನ್ನು ನೋಡಿದಾಗ ಸೊ ಆರ್ಥಿಕ ಕಾರಣಗಳನ್ನೇನಪ್ಪ ಅಂತಂದ್ರೆ ಸೊ ಇಂಗ್ಲೆಂಡ್ನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು, ಆಮೇಲೆ ದೇಶೀಯ ಒಂದು ಕೈಗಾರಿಕೆಗಳ ಅವನತಿಯ ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಆಗ್ತವೆ. ಸೊ ಕರಕುಶಲಗಾರರ ನಿರುದ್ಯೋಗಿಗಳಾಗ್ತಾರೆ. ಭಾರತದ ವಸ್ತುಗಳಿಗೆ ಏನಪ್ಪ ಅಂತಾರೆ ದುಬಾರಿ ಸುಂಕವನ್ನು ಹೇರ್ತಾರೆ. ಆಮೇಲೆ ಜಮೀನ್ದಾರರಿಂದ ರೈತರ ಒಂದು ಶೋಷಣೆ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಆಗ್ತದೆ. ಸೊ ಆಮೇಲೆ ಇನಾಮ್ ಭೂಮಿ ವಾಪಸ್ ಪಡೆದುಕೊಳ್ತಾರೆ. ಸೊ ರೈತರ ಏನಾಗ್ತಾರಪ್ಪ ಅಂದ್ರೆ ಆರ್ಥಿಕವಾಗಿ ತೀರಾ ಒಂದು ಸಂಕಷ್ಟಕ್ಕೆ ಏನಾಗ್ತಾರೆ ಅಂತಂದರೆ ಇಲ್ಲಿ ಒಳಗಾಗ್ತಾರೆ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು ಆಗಿರ್ತವೆ. ಸೊ ನಂತರದಲ್ಲಿ ಇದೇ ಒಂದು ಅಧ್ಯಾಯದಲ್ಲಿ ಏನಪ್ಪ ಅಂತಂದ್ರೆ 1857ರ ದಂಗೆಗೆ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳು ಏನಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಸೊ ಆನ್ಸರನ್ನು ನೋಡೋಣ. ಸೊ ಏನಂತಂದ್ರೆ ಸೊ ಮೊದಲೇದಾಗಿ ಆಡಳಿತಾತ್ಮಕ ಕಾರಣಗಳು. ಸೊ ಹೊಸ ಬ್ರಿಟಿಷ್ ಕಾನೂನುಗಳು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಜಾರಿಗೆ ತರ್ತಾರೆ. ಸೊ ಪಕ್ಷಪಾತದ ಕಾನೂನುಗಳನ್ನು ಏನಪ್ಪ ಅಂತಂದರೆ ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ನ್ಯಾಯಾಲಯದ ಒಂದು ಭಾಷೆ ಯಾವುದಾಗಿತ್ತಪ್ಪ ಅಂತಂದರೆ ಇಂಗ್ಲೀಷ್ ಆಗಿತ್ತು ಅಂತಕ್ಕಂಥದ್ದು. ಸೊ ಇಂಗ್ಲೀಷರ ಒಂದು ಪರವಾಗಿ ಇರತಕ್ಕಂಥ ತೀರ್ಪುಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೀಡ್ತಾರೆ. ಆಮೇಲೆ ಕಾನೂನಿನ ಆಶೆ ಏನಪ್ಪ ಅಂತಂದರೆ ಜನರಿಗೆ ಇಲ್ಲಿ ಅರ್ಥವಾಗುವುದಿಲ್ಲ. ಆಮೇಲೆ ಸೈನಿಕ ಕಾರಣಗಳನ್ನು ನೋಡಿರಿ. ಸೊ ಸಾಗರೋತ್ತರ ಸೇವೆಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಒತ್ತಾಯವನ್ನು ಮಾಡ್ತಾರೆ. ಆಮೇಲೆ ಅದೇ ರೀತಿ ವೇತನ ಬಡ್ತಿಯಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ತಾರತಮ್ಯವನ್ನು ಮಾಡ್ತಾರೆ. ಆಮೇಲೆ ಸೊ ಭಾರತೀಯ ಸೈನಿಕರಿಗೆ ಏನಪ್ಪ ಅಂತಂದ್ರೆ ಇದು ಶೋಚನೀಯವಾಗಿರ್ತಕ್ಕಂಥ ಒಂದು ಸ್ಥಿತಿ ಏರ್ಪಡುತ್ತದೆ. ಆಮೇಲೆ ಸೊ ಬ್ರಿಟಿಷರ ಹೊಸವಾದ ರಾಜ್ಯಗಳೇನಪ್ಪ ಅಂತಾರೆ ಸೈನಿಕರಿಂದ ಏನಾಗ್ತಾರೆ ಅಂತಂದರೆ ಇಲ್ಲಿ ನಿರುದ್ಯೋಗ ಆಗ್ತಾರೆ. ಆಮೇಲೆ ಇದೇ ಒಂದು ಅಧ್ಯಾಯದಲ್ಲಿ ಏನಪ್ಪ ಅಂದರೆ 1857ರ ದಂಗೆಗೆ ಕಾರಣಗಳು ಯಾವುವು ಅಂತಕ್ಕಂಥದ್ದು. ಸೊ ಯಾಕೆ ಒಂದು ವಿಫಲತೆ ಆಯಿತು ಅಂತಕ್ಕಂಥದ್ದು ಕೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಆನ್ಸರನ್ನು ಸೊ ನೀವೇ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 1857ರ ದಂಗೆಗೆ ಒಂದು ಪರಿಣಾಮಗಳೇನು, ಸೊ ದಂಗೆಯಿಂದಾಗಿರ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದು ನೋಡಿ. ಸೊ ಇಲ್ಲಿ ಮೊದಲೇದಾಗಿ ಏನಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಳ್ವಿಕೆ ಏನಾಗ್ತದೆ ಅಂದರೆ ಇಲ್ಲಿ ಕೊನೆಗಾಗ್ತದೆ. ಸೊ ಬ್ರಿಟನ್ ರಾಣಿ ಏನು ಮಾಡ್ತಾಳೆ ಅಂತಂದ್ರೆ ಒಂದು ಆಡಳಿತವನ್ನು ಇಲ್ಲಿ ಪ್ರಾರಂಭ ಮಾಡ್ತಾಳೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 1858ರಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ರಾಣಿ ಘೋಷಣೆ ಏನೇನು ಮಾಡ್ತಾಳೆ ಅಂತಂದರೆ ಇಲ್ಲಿ ಹೊರಡಿಸ್ತಾಳೆ ಅಂತಕ್ಕಂಥದ್ದು. ಆಮೇಲೆ ಕಂಪನಿ ಏನಪ್ಪ ಅಂತಂದ್ರೆ ರಾಜರ ನಡುವಿನ ಒಂದು ಒಪ್ಪಂದಗಳು ಏನೇನು ಮಾಡ್ತದೆ ಅಂದರೆ ಇಲ್ಲಿ ಅಂಗೀಕರಿಸ್ತದೆ. ಸೊ ಪ್ರಾದೇಶಿಕ ವಿಸ್ತರಣೆ ಏನೇನು ಮಾಡೋದಪ್ಪ ಅಂದ್ರೆ ಕೈ ಬಿಡೋದಾಗಿರ್ಬೋದು. ಆಮೇಲೆ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು. ಸೊ ಆಮೇಲೆ ಕಾನೂನಿನ ಮುಂದೆ ಸಮಾನತೆ ಆಗಿರ್ಬೋದು, ಧಾರ್ಮಿಕ ಸಹಿಷ್ಣುತೆ. ಸೊ ಇಷ್ಟು ಏನಪ್ಪ ಅಂತಂದ್ರೆ 1857ರ ದಂಗೆಯ ಒಂದು ಪರಿಣಾಮಗಳನ್ನ ಇಲ್ಲಿ ನೋಡ್ಬೋದು. ಸೊ 4 ಅಂಕದ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಮಂದಗಾಮಿಗಳ ಪಾತ್ರ. ಸೊ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಒಂದು ಪಾತ್ರ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು. ಸೊ ಮೊದಲೇದಾಗಿ ಮಂದಗಾಮಿಗಳು ಯಾರು ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಬರಿಬೋದು. ಸೊ MG ರಾನಡೆ ಆಗಿರ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು. ಸೊ ಇಲ್ಲಿ ಇವರೇನಪ್ಪ ಅಂತಂದ್ರೆ ಮಂದಗಾಮಿಗಳು ಆಗಿದ್ದಾರೆ. ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಏನು ಮಾಡಿರ್ತಾರೆ ಅಂತಂದ್ರೆ ತೀವ್ರವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟಿರ್ತಾರೆ. ಸೊ ಬ್ರಿಟಿಷ್ ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ. ಆಮೇಲೆ ಇವರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ಇಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಲು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಅಂತಕ್ಕಂಥ ಒಂದು ಬೇಡಿಕೆ ಇವ್ರದ್ದಾಗಿರ್ತದೆ. ಸೊ ಉತ್ತಮ ಶಿಕ್ಷಣವನ್ನು ಕೊಡುವುದಾಗಿರ್ಬೋದು, ಕೈಗಾರಿಕೆಗಳ ಒಂದು ಅಭಿವೃದ್ಧಿ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಮಂದಗಾಮಿಗಳ ಪಾತ್ರ ಅಂಥೇಳಿ ನಾವು ನೋಡ್ಬೋದು. ಇನ್ನು ಅದೇ ರೀತಿ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಅಂಥೇಳಿ ಕೇಳ್ಬೋದು. ಅಥವಾ ಈ ಪ್ರಶ್ನೆಗೆ ಪ್ರಶ್ನೆ ಕೇಳ್ಬೋದು ಏನಂತಂದರೆ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಒಂದು ಪಾತ್ರವೇನು ಅಂತಕ್ಕಂಥದ್ದು ಕೇಳ್ಬೋದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಇಲ್ಲಿ ಆನ್ಸರ್ ನೋಡಿ. ಸೊ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಇವರು ಕರೀತಾರೆ. ಆಮೇಲೆ ತೀವ್ರವಾದ ನಿಲುವುಗಳನ್ನು ಏನು ಮಾಡಿರ್ತಾರೆ ಅಂತಂದರೆ ಹೊಂದಿರ್ತಾರೆ. ಸೊ ಇಲ್ಲಿ ತೀವ್ರಗಾಮಿಗಳು ಯಾರ್ಯಾರು ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಗೊತ್ತಿರ್ಬೋದು. ಸೊ ಏನಂತಂದ್ರೆ ಲಾಲ್ ಬಾಲ್ ಪಾಲ್ ಅಂಥೇಳಿ ಈಸಿಯಾಗಿ ನೆನಪಿಟ್ಕೊಳ್ಬೋದು. ಇನ್ನು ಬಂಗಾಳ ವಿಭಜನೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ವಿರೋಧವನ್ನು ಮಾಡ್ತಾರೆ. ಸ್ವದೇಶಿ ಚಳವಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕರೆಯನ್ನು ಕೊಡ್ತಾರೆ. ಸೊ ಅದೇ ರೀತಿ
ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಇದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಬಾಲಗಂಗಾಧರ ತಿಲಕರವರು ಹೇಳ್ತಾರೆ. ಸೊ ಅದೇ ರೀತಿ ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಅದೇ ರೀತಿ ಗೀತಾ ರಹಸ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಚನೆಯನ್ನು ಇಲ್ಲಿ ಮಾಡ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಒಂದು ಪಾತ್ರ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ನೀವೇ ನೋಟ್ ಮಾಡ್ಕೊಳ್ಳಿ. ಇನ್ನು 15ನೇ ಪ್ರಶ್ನೆ ಏನಂತಂದ್ರೆ ಸುಭಾಷ್ ಚಂದ್ರ ಅವರ ಒಂದು ಪಾತ್ರ, ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಒಂದು ಪಾತ್ರ ಅಂತೇಳಿ ಕೇಳ್ಬೋದು. ಸೊ ಆಲ್ರೆಡಿ ತುಂಬ ಬಾರಿ ಕೇಳಿದ್ದಾರೆ. ಸೊ ಏನಂತಂದ್ರೆ ನೇತಾಜಿ ಅಂತೇಳಿ ಏನಾಗಿರ್ತಾರೆ ಅಂತಂದ್ರೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಸೊ ಹರಿಪುರದ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಸೊ ತಮ್ಮದಾಗಿರ್ತಕ್ಕಂಥ ಒಂದು ಪಕ್ಷ ಆಗಿರ್ತಕ್ಕಂಥದ್ದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಟ್ತಾರೆ. ಆಮೇಲೆ ಗಾಂಧೀಜಿಯವರ ಕಾರ್ಯವಿಧಾನದ ಏನಪ್ಪ ಅಂತಂದರೆ ಇವರಿಗೆ ಇಷ್ಟ ಆಗಲಿಲ್ಲ. ಬ್ರಿಟಿಷರು ಇವರನ್ನು ಏನು ಮಾಡ್ತಾರೆ ಅಂತಂದ್ರೆ ಗೃಹ ಬಂಧನದಲ್ಲಿ ಇರಿಸ್ತಾರೆ ಅಂತಕ್ಕಂಥದ್ದು. ಸೊ ಗೃಹ ಬಂಧನದಿಂದ ಏನಪ್ಪ ಅಂದ್ರೆ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನು INI ಸೈನ್ಯವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸಂಘಟನೆಯನ್ನು ಮಾಡ್ತಾರೆ. ಸೊ ದೆಹಲಿ ಚಲೋ ಅಂತಕ್ಕಂಥ ಒಂದು ಚಳವಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಕರೆಯನ್ನು ಕೊಡ್ತಾರೆ. ಸೊ ಲಾಸ್ಟ್ ಒನ್ ಏನಪ್ಪ ಅಂತಂದ್ರೆ ಕೊನೆಯದಾಗಿ ವಿಮಾನ ಅಪಘಾತದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮರಣವನ್ನು ಹೋಗ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ರ ಒಂದು ಪಾತ್ರ. ಇನ್ನು ಅಂಬೇಡ್ಕರ್ ಅವರ ಪಾತ್ರ ಇದೆ. ಸೊ ಅದನ್ನು ನೀವೇ ನೋಟ್ ಮಾಡ್ಕೊಳ್ಳಿ. ಸೊ ಯಾಕಂತಂದರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ನೆಹರು ಅವರ ಒಂದು ಪಾತ್ರ, ಅಂದರೆ ಸ್ವತಂತ್ರ ಹೋರಾಟದಲ್ಲಿ ನೆಹರು ಅವರ ಒಂದು ಪಾತ್ರ ಏನು ಅಂತಕ್ಕಂಥದ್ದು ಸೊ ಕೇಳ್ಬೋದು. ಸೊ ಅದನ್ನು ಕೂಡ ನೀವೇ ನೋಟ್ ಮಾಡ್ಕೊಳ್ಳಿ. ಇನ್ನು 18ನೇ ಒಂದು ಪ್ರಶ್ನೆ ಏನಂತಂದ್ರೆ ವಿಶ್ವಸಂಸ್ಥೆಯ ಸಾಧನೆಗಳು ಏನು ಅಂತಕ್ಕಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುವೇಜ್ ಕಾಲುವೆ ಬಿಕ್ಕಟ್ಟು ಏನು ಮಾಡ್ತೈತೆ ಅಂದ್ರೆ ಇಲ್ಲಿ ವಿಶ್ವಸಂಸ್ಥೆ ಅದನ್ನು ನಿವಾರಣೆ ಮಾಡ್ತದೆ. ಸೊ ಕೊರಿಯಾ ಅಂತಕ್ಕಂಥ ಒಂದು ವಿವಾದವನ್ನು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ನಿವಾರಣೆ ಮಾಡ್ತದೆ. ಸೊ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನವನ್ನು ಮಾಡ್ತಿದೆ. ಹೌದಾ. ಆಮೇಲೆ ನಿಶಸ್ತ್ರೀಕರಣಕ್ಕಾಗಿ ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಆಮೇಲೆ ವಿಶ್ವದ ಆರ್ಥಿಕ ಸಮಸ್ಯೆಗಳಿಗೆ ಏನು ಮಾಡ್ತದೆ ಅಂದ್ರೆ ಪರಿಹಾರವನ್ನು ಕೊಡ್ತದೆ. ವಿಶ್ವದ ರೋಗಗಳ ನಿರ್ಮೂಲನೆಗೆ ಏನಪ್ಪ ಅಂದ್ರೆ ಪ್ರಯತ್ನವನ್ನು ಮಾಡ್ತಾಯಿದೆ. ಆಮೇಲೆ ಮಾನವ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತದೆ. ಸೊ ವರ್ಣಭೇದ ನೀತಿಗೆ ಏನಪ್ಪ ಅಂದ್ರೆ ಇಲ್ಲಿ ನಿವಾರಣೆಯನ್ನು ಕೂಡ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಸೊ ಇದಿಷ್ಟು ಏನಂತಂದರೆ ವಿಶ್ವಸಂಸ್ಥೆಯ ಸಾಧನೆಗಳಂತೇಳಿ ನೋಡ್ಬೋದು. ಇನ್ನು 19ನೇ ಪ್ರಶ್ನೆ ಏನಂತಂದ್ರೆ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳನ್ನು ಇಲ್ಲಿ ವಿವರಿಸಬೇಕು ಅಂತಕ್ಕಂಥದ್ದು. ಸೊ ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ. ಸೊ ಏನಂತಂದ್ರೆ ನೋಡೋಣ. ಸೊ ಎಲ್ಲ ರಾಷ್ಟ್ರಗಳೇನಪ್ಪ ಅಂತಂದ್ರೆ ಪ್ರತಿನಿಧಿಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಸಭೆ ಆಗಿರ್ತದೆ. ಸೊ ಪ್ರತಿ ರಾಷ್ಟ್ರದಿಂದ 5 ಸದಸ್ಯರ ಇಲ್ಲಿ ಏನಾಗ್ತಾರೆ ಅಂತಂದ್ರೆ ಭಾಗಿಯಾಗ್ತಾರೆ. ಆದರೆ ಸೊ ಮತವನ್ನು ಚಲಾಯಿಸ್ತಕ್ಕಂಥ ಹಕ್ಕು ಏನಪ್ಪ ಅಂತಂದ್ರೆ ಒಂದು ರಾಷ್ಟ್ರಕ್ಕೆ ಒಂದು ಮಾತ್ರ ಇರುತ್ತದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅಧಿವೇಶನ ಪ್ರಾರಂಭ ಆಗ್ತದೆ. ಏನಂತಂದ್ರೆ 3/2 ಏನಪ್ಪ ಅಂತಂದ್ರೆ ಸದಸ್ಯರ ಒಂದು ಅನುಮೋದನೆ ಇಲ್ಲಿ ಬೇಕಾಗ್ತದೆ. ವಿಶ್ವದ ಎಲ್ಲ ವಿದ್ಯಮಾನಗಳ ಒಂದು ಚರ್ಚೆ ಏನಾಗ್ತೈತೆ ಅಂದರೆ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಆಗ್ತದೆ. ಸೊ ಟೋಟಲಾಗಿ ಏನಪ್ಪ ಅಂತಂದ್ರೆ ಜಾಗತಿಕ ಸಂಸತ್ತು ಅಂತೇಳಿ ಇದು ಕರೆಸಿಕೊಳ್ತದೆ. ಇಲ್ಲಿ 7 ಸ್ಥಾಯಿ ಸಮಿತಿಗಳು ಇರ್ತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪ ಅಂದ್ರೆ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳಂತೇಳಿ ಅದನ್ನು ನೋಡ್ಬೋದು. ಇನ್ನು ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳದಾವ. ಸೊ ಅದನ್ನು ನೀವೇ ನೋಟ್ ಮಾಡ್ಕೊಳ್ಬೋದು. ಇನ್ನು ಅದೇ ರೀತಿ ವಿಶ್ವಸಂಸ್ಥೆಯ ಉದ್ದೇಶಗಳ ಕೇಳ್ಬೋದು. ಸೊ 3 ಅಂಕದ ಪ್ರಶ್ನೆ ಕೇಳ್ಬೋದು. ಸೊ ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಇಲ್ಲಿ ವಿಶ್ವಸಂಸ್ಥೆಯ ಉದ್ದೇಶಗಳೇನಂತೇಳಿ ನೋಡೋಣ ಒಂದು ಬಾರಿ. ಸೊ ವಿಶ್ವದ ಶಾಂತಿ ಮತ್ತು ಭದ್ರತೆಯನ್ನು ಏನು ಮಾಡೋದಪ್ಪ ಅಂತಂದ್ರೆ ಕಾಪಾಡೋದು ಇದೊಂದು ಉದ್ದೇಶ. ಸೊ ಅದೇ ರೀತಿ ದೇಶಗಳ ಮಧ್ಯೆ ಮೈತ್ರಿಯನ್ನು ಬೆಳೆಸುವುದಾಗಿರ್ಬೋದು. ಸೊ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಜಾಸ್ತಿ ಮಾಡೋದು. ಆಮೇಲೆ ವಿಶ್ವದ ಸಮಸ್ಯೆಗಳಿಗೇನಪ್ಪ ಅಂತಂದ್ರೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ನ್ಯಾಯ ಮತ್ತು ಒಪ್ಪಂದಗಳಿಗೇನಪ್ಪ ಅಂತಂದ್ರೆ ಮನ್ನಣೆಯನ್ನು ಕೊಡೋದು. ಆಮೇಲೆ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇವೆಷ್ಟು ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಉದ್ದೇಶಗಳು ಆಗಿರ್ತವೆ. ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಿದಾವೆ. ಸೊ ಇದನ್ನು 3 ಅಂಕದ ಪ್ರಶ್ನೆ ಕೇಳಬಹುದು. ಸೊ ನಂತರದಲ್ಲಿ ಇದಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ 4 ಅಂಕದ ಪ್ರಶ್ನೆಗಳು ತುಂಬ ಕೇಳಬಹುದು.